ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 2 ಸ್ಟೆಪ್ಸ್ ಎಲ್ಲ ಹಾಕೋ ಬದಲು ಸಿಂಗಲ್ ಸ್ಟೆಪ್ ಅಲ್ಲಿ ಒಂದು ಡಿಸೈನ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದೊಂಥರ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿರುತ್ತೆ. ಅದಕ್ಕಾಗಿ ನಾನು 6 ಎಳೆ ದಾರ 10.075 mm ಕ್ರೋಶೆನ ಯೂಸ್ ಮಾಡ್ತಿದ್ದೀನಿ. ಹಾಗೆ ಈ ರೀತಿಯಾದ ಬೀಡ್ಸ್ ಅನ್ನ ನಾನು ಈ ಡಿಸೈನ್ಗೋಸ್ಕರ ಬಳಸ್ಕೊಳ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗಲೇ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಮೊದಲಿಗೆ ನೋಡಿ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ಈ ರೀತಿಯಾಗಿ ಲಾಕ್ ಮಾಡ್ತೇನೆ. ಲಾಕ್ ಮಾಡಿದಾದ್ಮೇಲೆ ಹೀಗೆ 2 ಚೈನ್ಸ್ ಹಾಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ನಾನು ಪಕ್ಕದಲ್ಲೇನೆ ಥ್ರೆಡ್ ಅನ್ನ ಸೇರಿಸಿ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಈ ರೀತಿಯಾಗಿ 2 ಚೈನ್ಸ್ ಹಾಕೊಂಡು ಒಂದು ಕಂಬನ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ್ಮೇಲೆ ನಾನೀಗ ಇಲ್ಲಿ 3 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 3 ಚೈನ್ಸ್ ಅನ್ನ ಹಾಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಇದನ್ನ ಈ ರೀತಿಯಾಗಿ ಸರ್ವ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಆಗಿಟ್ಟು ಆ 3 ಚೈನ್ಸ್ ಅಷ್ಟು ಗ್ಯಾಪ್ ಬಿಟ್ಟು ನಾನು ಮತ್ತೆ ಕಂಬನ ಹಾಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಪಕ್ಕಕ್ಕೆ ಕ್ರೋಶನ ಸೇರಿಸಿ ಇನ್ನ ಒಂದು ಕಂಬನ ಹಾಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು 4 ಕಂಬನ ಹಾಕೊಳ್ತೀನಿ. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಇದ್ರ ಪಕ್ಕಕ್ಕೇನೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಅದ್ರ ಪಕ್ಕಕ್ಕೇನೆ ನಾನು ಇನ್ನ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾನು ಟೋಟಲಿ ಈಗ 4 ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಈಗ ನಾನು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ಲೇಸ್ಗೆ ಇದೇ ರೀತಿ ಬೀಡ್ ಅಂತ ಏನಿಲ್ಲ, ರೌಂಡ್ ಬೀಡನ್ನ ಆಡ್ ಮಾಡ್ಕೊಂಡ್ರೆ ಸಾಕು. ಡಿಫ್ರೆಂಟ್ ಟೈಪ್ ಆಫ್ ರೌಂಡ್ ಬೀಡ್ಸ್ ಅವೈಲಬಲ್ ಇದೆ. ಈ ಪ್ಲೇಸ್ಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಬೀಡನ್ನ ಯೂಸ್ ಮಾಡ್ಕೋಬಹುದು. ನಾನು ಈ ರೀತಿಯಾದ ಬೀಡನ್ನ ಯೂಸ್ ಮಾಡ್ತೀನಿ. ಬೀಡನ್ನ ಆಡ್ ಮಾಡಿ ಲಾಕ್ ಮಾಡಿದ ಆದ್ಮೇಲೆ ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಆ ಬೀಡ್ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟು ಗ್ಯಾಪ್ಗೆ ನಾನು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬೀಡ್ ಎಷ್ಟು ಬರುತ್ತೋ ಅಷ್ಟು ಗ್ಯಾಪ್ ಬಿಟ್ಟು ನಾನು ಕಂಬನ ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಇದ್ರ ಪಕ್ಕಕ್ಕೇನೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು 4 ಕಂಬನ ಬೀಡ್ ಆ ಸೈಡ್ಗೆ ನಾವೆಷ್ಟು ಕಂಬನ ಮಾಡ್ಕೊಂಡಿದ್ವೋ ಅಷ್ಟು ಕಂಬನೇ ಬೀಡ್ ಈ ಕಡೆನೂ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ನಾನು ಯೂನಿಫಾರ್ಮ್ ಆಗಿ 4 ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನೋಡಿ ನಾನು 3 ಚೈನ್ಸ್ ಅನ್ನ ಹಾಕೊಳ್ತೀನಿ. 1 2 3 ಹೀಗೆ ನಾನು 3 ಚೈನ್ಸ್ ಅನ್ನ ಹಾಕೊಂಡು ಬಟ್ಟೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಬೀಡ್ ಪಕ್ಕ ಗ್ಯಾಪ್ ಏನಿದೆ ಅಲ್ಲಿಗೆ ನಾನು ಈ 3 ಚೈನ್ಸ್ ಅನ್ನ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ನಾನು 4 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 1 2 3 4 ಈ ರೀತಿಯಾಗಿ 4 ಚೈನ್ಸ್ ಅನ್ನ ಹಾಕೊಂಡು ಈ ಬೀಡ್ ಸುತ್ತ ಸರಿ ಹೋಗಿಲ್ಲ ಇನ್ನ ಒಂದು ಆಡ್ ಮಾಡ್ಕೊಂಡೆ. ಟೋಟಲಿ ನಾನು 5 ಕಂಬನ ಹಾಕೊಂಡು ಈ ಬೀಡ್ ಈ ಕಡೆ ಗ್ಯಾಪ್ ಏನಿದೆ ಅಲ್ಲಿಗೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಮತ್ತೆ ನಾನು 3 ಚೈನ್ಸ್ ಅನ್ನ ಹಾಕೊಳ್ತೀನಿ. 1 2 3 ಚೈನ್ಸ್ ಅನ್ನ ಹಾಕೊಂಡು ಇಲ್ಲಿ ಏನು 4ನೇ ಕಂಬದ ಮೇಲೆ ಗ್ಯಾಪ್ ಕಾಣ್ತಿದೆ ನೋಡಿ ಅಲ್ಲಿಗೆ ಇದನ್ನ ನಾನು ಲಾಕ್ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ದನ್ನ ಫಾಲೋ ಮಾಡ್ತಾ ಹೋಗಿ ನಿಮಗೆ ಅರ್ಥ ಆಗತ್ತೆ. ಹೀಗೆ ನಾನು 3 ಚೈನ್ಸ್ ಅನ್ನ ಲಾಕ್ ಇಲ್ಲಿ ಮಾಡಿದಾದ್ಮೇಲೆ ಈಗ ಫ್ರಂಟ್ಗೆ ನಾನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆನ ಟರ್ನ್ ಮಾಡಿದಾದ್ಮೇಲೆ ಈಗ ನೋಡ್ಕೊಳ್ಳಿ ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಇಲ್ಲಿ ಏನ್ 5 ಚೈನ್ಸ್ ಹಾಕಿದ್ದೆ ಅಲ್ಲಿಂದ ಥ್ರೆಡ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡು ಒಂದು ಕಂಬನ ಮಾಡ್ಕೊಂಡೆ. ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನು 3 ಚೈನ್ಸ್ ಅನ್ನ ಹಾಕೊಂಡು ಇಲ್ಲಿ ಏನು ಕಂಬ ಹಾಕೊಂಡಿದ್ದೆ ಅದಕ್ಕೆ ನಾನು ಈ ರೀತಿಯಾಗಿ ಎಡ್ಜ್ಗೆ ಲಾಕ್ ಮಾಡಿ ಒಂದು ಪಿಕೋನ ಮಾಡ್ಕೊಳ್ತಾ ಇದ್ದೀನಿ. ಈಗ ಪಿಕೋ ಕಂಬ ರೆಡಿಯಾಗಿ ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಆ 5 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ನಾನು 3 ಚೈನ್ಸ್ ಅನ್ನ ಹಾಕೊಂಡು
ಈ ಕಂಬ ಎಡ್ಜ್ಗೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು ಈ 5 ಚೈನ್ಸ್ ಏನಿದೆ ಅದಕ್ಕೆಲ್ಲ ನಾವು ಈ ರೀತಿಯಾದ ಪಿಕೋ ಕಂಬಗಳನ್ನ ಹಾಕೊಳ್ತಾ ರೆಡಿ ಮಾಡ್ಕೋಬೇಕು. ಎಲ್ಲಾನು ಯೂನಿಫಾರ್ಮ್ ಆಗಿ ಕಂಬಗಳು ಬರಬೇಕು. ಹಾಗೆ ಪಿಕೋಗಳು ಸಹ ನೀಟಾಗಿ ಯೂನಿಫಾರ್ಮ್ ಬಂದಾಗ ಇದು ಡಿಸೈನು ನೀಟಾಗಿ ಕಂಪ್ಲೀಟ್ ಆಗಿ ಕಾಣುತ್ತೆ. ನೋಡಿ ನಾನು ಹೇಗೆ ಹಾಕ್ತಾ ಇದ್ದೀನ ಹಾಗೆ ಫಾಲೋ ಮಾಡಿ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು 5 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಮತ್ತೆ 3 ಚೈನ್ಸ್ ಹಾಕಿ ಈ ಕಂಬ ಎಡ್ಜ್ಗೆ ನೀಟಾಗಿ ಈ ರೀತಿಯ ಕಂಬ ಹಾಕಿ ಆ 3 ಚೈನ್ಸ್ ಅನ್ನ ನಾವು ಲಾಕ್ ಮಾಡ್ಕೊಂಡ್ರೆ ಪಿಕೋ ಫಾರ್ಮ್ ಆಗತ್ತೆ. ನಾವು ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್ಸ್ ಗೆ ಎಷ್ಟು ಕಂಬ ಪಿಕೋ ಕಂಬ ಫಾರ್ಮ್ ಆಗತ್ತೋ ಅಷ್ಟು ಕಂಬಗಳನ್ನೇ ನೆಕ್ಸ್ಟ್ ಎಲ್ಲ ನಾವು ಕಂಬಗಳನ್ನ ಫಿಲ್ ಮಾಡ್ತಾ ಹೋಗ್ಬೇಕು. ಆಗ ಮಾತ್ರ ಯೂನಿಫಾರ್ಮ್ ಆಗಿ ಡಿಸೈನು ಆರ್ಚಸ್ ಎಲ್ಲ ಕ್ರಿಯೇಟ್ ಆಗತ್ತೆ. ನಾನು ಏನು ಹೇಳ್ತಾ ಇದ್ದೀನಿ ಅದನ್ನೇ ಫಾಲೋ ಮಾಡ್ತಾ ನೀವು ಡಿಸೈನ್ ನ ಹಾಕಬೇಕು. ಅರ್ಥ ಆಗಿಲ್ಲ ಅಂದ್ರೆ ಇನ್ನ ಒಂದು ಟೈಮ್ ವಿಡಿಯೋನ ನೋಡ್ತಾ ಪ್ಲೇ ಬ್ಯಾಕ್ ಸ್ಪೀಡ್ ಅನ್ನ ಕಮ್ಮಿ ಮಾಡಿಕೊಂಡು ಸಹ ನೀವು ಆರಾಮಾಗಿ ಪೂರ್ತಿ ವಿಡಿಯೋನ ಅರ್ಥ ಮಾಡ್ಕೊಳ್ತಾ ನೀವು ಹಾಕೋಬಹುದು. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಫೈನಲ್ ಆಗಿ ನಾನು ಇನ್ನೊಂದು ಕಂಬನ ಮಾಡಿದೆ. ನಾವು ಈ ಪಿಕೋ ಕಂಬಗಳನ್ನ ಎಕ್ಸಸ್ ಹಾಕಿದ್ರೆ ಅದು ಆರ್ಚ್ ನೀಟಾಗಿ ಕೂತ್ಕೊಳ್ಳಲ್ಲ. ಅದೊಂಥರ ಅಂಕು ಡೊಂಕು ತರ ಲೂಸ್ ಆಗಿ ಕಾಣತ್ತೆ. ಅದಕ್ಕೋಸ್ಕರ ನಾವು ನೀಟಾಗಿ ಎಷ್ಟು ಕಂಬಗಳಾಗುತ್ತೋ ಈ ರೀತಿಯಾಗಿ 1 2 3 4 5 6 7 ಕಂಬನ ಹಾಕೊಂಡಿದ್ದೀನಿ. 7 ಕಂಬ ನೀಟಾಗಿ ಸರಿ ಹೋಗಿದೆ. ಫೈನಲ್ ಆಗಿ ಇಲ್ಲಿ ಏನು ನಾನು 3 ಚೈನ್ಸ್ ಹಾಕಿದ್ದೆ ಅಲ್ಲಿಗೆ ಇದನ್ನ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದಾಗ ನೋಡಿ ಈ ರೀತಿಯಾಗಿ ಒಂದು 2 ಸ್ಟೆಪ್ಸ್ ಎಲ್ಲ ಹಾಕೋ ಬದಲು ಸಿಂಗಲ್ ಸ್ಟೆಪ್ ಅಲ್ಲೇ ನಾವು ಡಿಸೈನ್ ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ 3 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 ಸ್ಟಾರ್ಟಿಂಗ್ ಅಲ್ಲಿ ಏನ್ 3 ಚೈನ್ಸ್ ಹಾಕೊಂಡಿದ್ದೆ ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ನಿಮ್ಗೆ 3 ಚೈನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಗ್ಯಾಪ್ ಬೇಕಂದ್ರೆ ನೀವು 4 ಚೈನ್ಸ್ ಅನ್ನ ಸಹ ಹಾಕೋಬಹುದು. ಈಗ ನಾನು 3 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಡೈರೆಕ್ಟ್ ಆಗಿ ಕ್ರೋಶಾ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ಕಂಟಿನ್ಯೂಯೇಷನ್ ನಾವು 4 ಕಂಬ ಯೂನಿಫಾರ್ಮ್ ಆಗಿ ಸ್ಟಾರ್ಟಿಂಗ್ ಎಲ್ಲ ಎಷ್ಟು ಹೈಟ್ ಬಂದಿತ್ತು ಅಷ್ಟು ಹೈಟ್ಗೆನೆ ನಾವು ಕಂಬಗಳನ್ನ ಮಾಡ್ಕೋಬೇಕು. 1 2 3 4 ಈಗ 4 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ 4 ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಥ್ರೆಡ್ ಅನ್ನ ಹೊರಗಡೆ ಎಳೆದು ಅಗೇನ್ ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆಡ್ ಮಾಡಿದ್ದಾದ್ಮೇಲೆ ಬೀಡನ್ನ ಲಾಕ್ ಮಾಡಿ ನಾವು ಇದೆಷ್ಟು ಗ್ಯಾಪ್ ಬರುತ್ತೆ ಬೀಡ್ ಗ್ಯಾಪ್ ಅಷ್ಟಕ್ಕೆ ಬಿಟ್ಟು ನಾವು ಕಂಬಗಳನ್ನ ಹಾಕೋಬೇಕು. ನೀವು ಈ ಪ್ಲೇಸ್ಗೆ ಲೆಂತಿ ಬೀಡನ್ನ ಸಹ ಹಾಕೋಬಹುದು. ಬಟ್ ಆರ್ಚ್ ಶೇಪ್ ನಾವು ಎಂತ ಬೀಡನ್ನ ಆಡ್ ಮಾಡ್ತೀವಿ ಅಂತ ಬೀಡ್ ಮೇಲೆ ಡಿಪೆಂಡ್ ಆಗತ್ತೆ. ನಾವು ರೌಂಡ್ ಶೇಪ್ ಬೀಡನ್ನ ಆಡ್ ಮಾಡಿರೋದ್ರಿಂದ ಅದು ಆರ್ಚ್ ರೌಂಡ್ ಆಗಿ ಬಂದಿದೆ. ನಾವು ಲೆಂತಿ ಬೀಡನ್ನು ಯೂಸ್ ಮಾಡಿದಾಗ ಅದು ಒಂಥರ ಲೆಂತಿಯಾಗಿ ಆರ್ಚ್ ರೌಂಡ್ ಆಗಿರಲ್ಲ, ಒಂಚೂರು ಓವೆಲ್ ಶೇಪ್ ಅಲ್ಲಿ ಬರುತ್ತೆ. ಅದೇ ಡಿಫ್ರೆನ್ಸ್. ನೋಡಿ ಈ ರೀತಿಯಾಗಿ ನಾನು 4 ಕಂಬನ ಮಾಡಿದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ 3 ಚೈನ್ಸ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಬೀಡ್ ಲಾಕ್ ಮಾಡಿದಾದ್ಮೇಲೆ 5 ಚೈನ್ಸ್ ಹಾಕೊಂಡು ಮತ್ತೆ ಈ ಬೀಡ್ ಪಕ್ಕ ಲಾಕ್ ಮಾಡಿ 3 ಚೈನ್ಸ್ ಹಾಕೊಂಡು ಇಲ್ಲಿ ಕೊನೆಗೆ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಫ್ರಂಟ್ಗೆ ಟರ್ನ್ ಮಾಡಿ ಇಲ್ಲಿ 5 ಚೈನ್ಸ್ ಏನ್ ಹಾಕಿರ್ತೀವಿ ಅಲ್ಲಿಗೆ ಒಂದು ಕಂಬ ಪಿಕಾಟ್ ಸ್ಟಿಚ್. ಇದೇ ರೀತಿ ಆ 5 ಚೈನ್ಸ್ ಪೂರ್ತಿ 1 2 3 4 5 6 7 ಪಿಕಾಟ್ಸ್ ಕಂಬನ ಮಾಡ್ಕೊಂಡು ಫೈನಲ್ ಆಗಿ ಈ ಲಾಸ್ಟ್ ಕಂಬಗೆ ಲಾಕ್ ಮಾಡ್ಕೊಂಡು 3 ಚೈನ್ಸ್ ಹಾಕೊಳ್ತಾ ನಾವು ಪೂರ್ತಿ ಡಿಸೈನ್ ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, 2 ಆರ್ಚಸ್ ರೆಡಿ ಆದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ. ಫೈನಲ್ ಆಗಿ ಎಂಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ 4 ಚೈನ್ಸ್ ಹಾಕೊಂಡು ಇಲ್ಲಿ 2 ಕಂಬನ ಹಾಕೊಂಡಿದ್ದಾದ್ಮೇಲೆ ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಡಿಸೈನ್ ಈ ರೀತಿಯಾಗಿ ಸಿಂಗಲ್ ಸ್ಟೆಪ್ ಅಲ್ಲಿ ನಾವು ಆರಾಮಾಗಿ ಹಾಕೋಬಹುದು. ಬನ್ನಿ ಕುಚ್ಚೆಲ್ಲ ಕಟ್ಟಿ ಆದ್ಮೇಲೆ ಡಿಸೈನ್ ಹೇಗ್ ಕಾಣತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಇದು ಕುಚ್ಚು ಕಟ್ಟಿದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ. ಇದು ತುಂಬಾ ಯೂನಿಕ್ ಆಗಿನೇ ಬಂದಿದೆ ಡಿಸೈನು.
ನಾನು ಪುಟ್ಟದಾಗಿ 150 ಎಳೆ ಡಬಲ್ ಮಾಡಿದ್ರೆ 300 ಎಳೆ ದಾರ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಮರಿದೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ, ಇನ್ನಷ್ಟು ಶೇರ್ ಮಾಡಿ. ನೀವು ಸಹ ಈ ಡಿಸೈನ್ ನ ಟ್ರೈ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.